ವಿಜಯನಗರ ಜಿಲ್ಲೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾಜಿ ಪ್ರಾಚಾರ್ಯರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪ ಮೇಲೆ ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ 10 ಲಕ್ಷ ಅನುದಾನ ವಂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಸಂಬಂಧ ಡಾಕ್ಟರ್ ಕೆ ಓಬಳೇಶ್ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾಕಂತ ಹೇಳಿದ್ರೆ ಒಂದೇ ದಿನ 10 ಲಕ್ಷದ ಅನುದಾನವನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ 2 ಸ್ಥಳಗಳಲ್ಲಿ ಮತ್ತು ಉಳಿದಂತೆ ತುಮಕೂರಿನ ಗುಬ್ಬಿ ಭಾಗದಲ್ಲಿ ಏಜೆನ್ಸಿ ಅವರಿಂದ 3 ಬಿಲ್ಲನ್ನು ಪರ್ಚೇಸ್ ಮಾಡಿದ್ದಾರೆ. 10 ಲಕ್ಷ ಮೆಟೀರಿಯಲಲ್ಲಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವೆಲ್ಲವೂ ಕೂಡ ನಕಲಿಯಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಖಾತೆಗಳು ಕೂಡ ಒಂದೇ ಬ್ರಾಂಚಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ ಅನುಮಾನ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತೀವಿ. ಜೊತೆಗೆ ಇನ್ನೇನು 3 ತಿಂಗಳಲ್ಲಿ ಪ್ರಾಂಶುಪಾಲರು ನಿವೃತ್ತಿ ಆಗೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಕಡತಗಳನ್ನು ತಡೆ ಹಿಡಿಬೇಕು ಅನ್ನೋಂಥದ್ದನ್ನು ಕೂಡ ಲೋಕಾಯುಕ್ತದಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಈ ಸಂಬಂಧವಾಗಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಕೂಡ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಜಾಮೀನಿಗಾಗಿ ದರ್ಶನ್ ಅಂಡ್ ಟೀಮ್ ಪರದಾಟ ನಡೆಸ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಬಡಿದಾಟ ನಡೀತಾ ಇದೆ. 2 ದಿನ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಾಡಲಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲಂತೆ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ಆರೋಗ್ಯ ಚೇತರಿಕೆ ಆಗಲಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ದರ್ಶನ್ ಕಾಲು ನೋವು, ಬೆನ್ನು ನೋವು ಇಳಿಕೆ ಆಗಿದೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ನಿರಂತರ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ. ನಿತ್ಯ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಸರ್ಜರಿ ಬೇಡ ಅಂತ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ದರ್ಶನ್ ಚಿಂತನೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾಜಿ ಪ್ರಾಚಾರ್ಯರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪ ಮೇಲೆ ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ 10 ಲಕ್ಷ ಅನುದಾನ ವಂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಸಂಬಂಧ ಡಾಕ್ಟರ್ ಕೆ ಓಬಳೇಶ್ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾಕಂತ ಹೇಳಿದ್ರೆ ಒಂದೇ ದಿನ 10 ಲಕ್ಷದ ಅನುದಾನವನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ 2 ಸ್ಥಳಗಳಲ್ಲಿ ಮತ್ತು ಉಳಿದಂತೆ ತುಮಕೂರಿನ ಗುಬ್ಬಿ ಭಾಗದಲ್ಲಿ ಏಜೆನ್ಸಿ ಅವರಿಂದ 3 ಬಿಲ್ಲನ್ನು ಪರ್ಚೇಸ್ ಮಾಡಿದ್ದಾರೆ. 10 ಲಕ್ಷ ಮೆಟೀರಿಯಲಲ್ಲಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವೆಲ್ಲವೂ ಕೂಡ ನಕಲಿಯಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಖಾತೆಗಳು ಕೂಡ ಒಂದೇ ಬ್ರಾಂಚಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ ಅನುಮಾನ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತೀವಿ. ಜೊತೆಗೆ ಇನ್ನೇನು 3 ತಿಂಗಳಲ್ಲಿ ಪ್ರಾಂಶುಪಾಲರು ನಿವೃತ್ತಿ ಆಗೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಕಡತಗಳನ್ನು ತಡೆ ಹಿಡಿಬೇಕು ಅನ್ನೋಂಥದ್ದನ್ನು ಕೂಡ ಲೋಕಾಯುಕ್ತದಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಈ ಸಂಬಂಧವಾಗಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಕೂಡ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಜಾಮೀನಿಗಾಗಿ ದರ್ಶನ್ ಅಂಡ್ ಟೀಮ್ ಪರದಾಟ ನಡೆಸ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಬಡಿದಾಟ ನಡೀತಾ ಇದೆ. 2 ದಿನ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಾಡಲಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲಂತೆ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ಆರೋಗ್ಯ ಚೇತರಿಕೆ ಆಗಲಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ದರ್ಶನ್ ಕಾಲು ನೋವು, ಬೆನ್ನು ನೋವು ಇಳಿಕೆ ಆಗಿದೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ನಿರಂತರ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ. ನಿತ್ಯ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಸರ್ಜರಿ ಬೇಡ ಅಂತ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ದರ್ಶನ್ ಚಿಂತನೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾಜಿ ಪ್ರಾಚಾರ್ಯರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪ ಮೇಲೆ ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ 10 ಲಕ್ಷ ಅನುದಾನ ವಂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಸಂಬಂಧ ಡಾಕ್ಟರ್ ಕೆ ಓಬಳೇಶ್ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾಕಂತ ಹೇಳಿದ್ರೆ ಒಂದೇ ದಿನ 10 ಲಕ್ಷದ ಅನುದಾನವನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ 2 ಸ್ಥಳಗಳಲ್ಲಿ ಮತ್ತು ಉಳಿದಂತೆ ತುಮಕೂರಿನ ಗುಬ್ಬಿ ಭಾಗದಲ್ಲಿ ಏಜೆನ್ಸಿ ಅವರಿಂದ 3 ಬಿಲ್ಲನ್ನು ಪರ್ಚೇಸ್ ಮಾಡಿದ್ದಾರೆ. 10 ಲಕ್ಷ ಮೆಟೀರಿಯಲಲ್ಲಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವೆಲ್ಲವೂ ಕೂಡ ನಕಲಿಯಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಖಾತೆಗಳು ಕೂಡ ಒಂದೇ ಬ್ರಾಂಚಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ ಅನುಮಾನ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತೀವಿ. ಜೊತೆಗೆ ಇನ್ನೇನು 3 ತಿಂಗಳಲ್ಲಿ ಪ್ರಾಂಶುಪಾಲರು ನಿವೃತ್ತಿ ಆಗೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಕಡತಗಳನ್ನು ತಡೆ ಹಿಡಿಬೇಕು ಅನ್ನೋಂಥದ್ದನ್ನು ಕೂಡ ಲೋಕಾಯುಕ್ತದಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಈ ಸಂಬಂಧವಾಗಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಕೂಡ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಜಾಮೀನಿಗಾಗಿ ದರ್ಶನ್ ಅಂಡ್ ಟೀಮ್ ಪರದಾಟ ನಡೆಸ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಬಡಿದಾಟ ನಡೀತಾ ಇದೆ. 2 ದಿನ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಾಡಲಿದ್ದಾರೆ.
ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲಂತೆ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ಆರೋಗ್ಯ ಚೇತರಿಕೆ ಆಗಲಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ದರ್ಶನ್ ಕಾಲು ನೋವು, ಬೆನ್ನು ನೋವು ಇಳಿಕೆ ಆಗಿದೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ನಿರಂತರ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ. ನಿತ್ಯ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಸರ್ಜರಿ ಬೇಡ ಅಂತ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗುವುದಕ್ಕೆ ದರ್ಶನ್ನ ಚಿಂತನೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾಜಿ ಪ್ರಾಚಾರ್ಯರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪ ಮೇಲೆ ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ 10 ಲಕ್ಷ ಅನುದಾನ ವಂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಸಂಬಂಧ ಡಾಕ್ಟರ್ ಕೆ ಓಬಳೇಶ್ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾಕಂತ ಹೇಳಿದ್ರೆ ಒಂದೇ ದಿನ 10 ಲಕ್ಷದ ಅನುದಾನವನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ 2 ಸ್ಥಳಗಳಲ್ಲಿ ಮತ್ತು ಉಳಿದಂತೆ ತುಮಕೂರಿನ ಗುಬ್ಬಿ ಭಾಗದಲ್ಲಿ ಏಜೆನ್ಸಿ ಅವರಿಂದ 3 ಬಿಲ್ಲನ್ನು ಪರ್ಚೇಸ್ ಮಾಡಿದ್ದಾರೆ. 10 ಲಕ್ಷ ಮೆಟೀರಿಯಲಲ್ಲಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವೆಲ್ಲವೂ ಕೂಡ ನಕಲಿಯಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಖಾತೆಗಳು ಕೂಡ ಒಂದೇ ಬ್ರಾಂಚಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ, ಅನುಮಾನ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತೀವಿ. ಜೊತೆಗೆ ಇನ್ನೇನು 3 ತಿಂಗಳಲ್ಲಿ ಪ್ರಾಂಶುಪಾಲರು ನಿವೃತ್ತಿ ಆಗೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಕಡತಗಳನ್ನು ತಡೆ ಹಿಡಿಬೇಕು ಅನ್ನೋಂಥದ್ದನ್ನು ಕೂಡ ಲೋಕಾಯುಕ್ತದಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಈ ಸಂಬಂಧವಾಗಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಕೂಡ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಜಾಮೀನಿಗಾಗಿ ದರ್ಶನ್ ಅಂಡ್ ಟೀಮ್ ಪರದಾಟ ನಡೆಸ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಬಡಿದಾಟ ನಡೀತಾ ಇದೆ. 2 ದಿನ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಾಡಲಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲಂತೆ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ಆರೋಗ್ಯ ಚೇತರಿಕೆ ಆಗಲಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ದರ್ಶನ್ ಕಾಲು ನೋವು, ಬೆನ್ನು ನೋವು ಇಳಿಕೆ ಆಗಿದೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ನಿರಂತರ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ. ನಿತ್ಯ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಸರ್ಜರಿ ಬೇಡ ಅಂತ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗುವುದಕ್ಕೆ ದರ್ಶನ್ನ ಚಿಂತನೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾಜಿ ಪ್ರಾಚಾರ್ಯರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪ ಮೇಲೆ ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ 10 ಲಕ್ಷ ಅನುದಾನ ವಂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಸಂಬಂಧ ಡಾಕ್ಟರ್ ಕೆ ಓಬಳೇಶ್ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾಕಂತ ಹೇಳಿದ್ರೆ ಒಂದೇ ದಿನ 10 ಲಕ್ಷದ ಅನುದಾನವನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ 2 ಸ್ಥಳಗಳಲ್ಲಿ ಮತ್ತು ಉಳಿದಂತೆ ತುಮಕೂರಿನ ಗುಬ್ಬಿ ಭಾಗದಲ್ಲಿ ಏಜೆನ್ಸಿ ಅವರಿಂದ 3 ಬಿಲ್ಲನ್ನು ಪರ್ಚೇಸ್ ಮಾಡಿದ್ದಾರೆ. 10 ಲಕ್ಷ ಮೆಟೀರಿಯಲಲ್ಲಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವೆಲ್ಲವೂ ಕೂಡ ನಕಲಿಯಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಖಾತೆಗಳು ಕೂಡ ಒಂದೇ ಬ್ರಾಂಚಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ, ಅನುಮಾನ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತೀವಿ. ಜೊತೆಗೆ ಇನ್ನೇನು 3 ತಿಂಗಳಲ್ಲಿ ಪ್ರಾಂಶುಪಾಲರು ನಿವೃತ್ತಿ ಆಗೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಕಡತಗಳನ್ನು ತಡೆ ಹಿಡಿಬೇಕು ಅನ್ನೋಂಥದ್ದನ್ನು ಕೂಡ ಲೋಕಾಯುಕ್ತದಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಈ ಸಂಬಂಧವಾಗಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಕೂಡ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಜಾಮೀನಿಗಾಗಿ ದರ್ಶನ್ ಅಂಡ್ ಟೀಮ್ ಪರದಾಟ ನಡೆಸ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಬಡಿದಾಟ ನಡೀತಾ ಇದೆ. 2 ದಿನ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಾಡಲಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲಂತೆ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ಆರೋಗ್ಯ ಚೇತರಿಕೆ ಆಗಲಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ದರ್ಶನ್ ಕಾಲು ನೋವು, ಬೆನ್ನು ನೋವು ಇಳಿಕೆ ಆಗಿದೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ನಿರಂತರ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ. ನಿತ್ಯ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ಸರ್ಜರಿ ಬೇಡ ಅಂತ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗುವುದಕ್ಕೆ ದರ್ಶನ್ನ ಚಿಂತನೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾಜಿ ಪ್ರಾಚಾರ್ಯರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪ ಮೇಲೆ ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ 10 ಲಕ್ಷ ಅನುದಾನ ವಂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಸಂಬಂಧ ಡಾಕ್ಟರ್ ಕೆ